ದೀದಿ ತಂದ ಹೊಸ ಬೀದಿ ಮಹಿಳೆಯರಿಗೆ ಈಗ ಹಾದಿಯೇ ಇಲ್ಲದಂತಾಗ್ಬಿಟ್ಟಿದೆ. ದೀದಿ ತಂದ ಹೊಸ ಬೀದಿ ಮಹಿಳೆಯರಿಗಿಲ್ಲ ಹಾದಿ. ನೋಡಿ, ಮಹಿಳಾ ಸಿಎಂ ಆಗಿದ್ರು ಕೂಡ ನಾರಿ ಶಕ್ತಿಗೆ ದೀದಿ ಅವಮಾನವನ್ನು ಮಾಡಿಬಿಟ್ಟಿದ್ದಾರೆ. ಟಿಎಂಸಿ ಪಕ್ಷ ಮಹಿಳಾ ಮೀಸಲಾತಿಯನ್ನ ವಿರೋಧಿಯಾಗ್ಬಿಟ್ಟಿದ್ದಾರೆ. ಮಹಿಳಾ ಸಿಎಂ ಆಗಿ ಮಹಿಳೆಯರಿಗೆ ಇವರು ಅಪಮಾನ ಮಾಡಿಬಿಟ್ರು ಅಂತ. ಪ್ರಮುಖವಾಗಿ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ಸಿನ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ಗರಂ ಆಗಿಬಿಟ್ಟಿದ್ದಾರೆ. ಮಹಿಳೆಯರಿಗೆ ದಾರಿನೇ ಇಲ್ಲ. ಸ್ವತಃ ಅವರೇ ಪಶ್ಚಿಮ ಬಂಗಾಳದ ಮಹಿಳಾ ಸಿಎಂ ಆಗಿ ಸುದೀರ್ಘ ಅವಧಿಯಲ್ಲಿದ್ದಾರೆ. ಆದರೆ ನಿಮ್ಮ ಪಕ್ಷ ಮಹಿಳಾ ಮೀಸಲಾತಿಯ ವಿರೋಧಿಯಾಗಿದೆ. ಹಾಗಾಗಿ ಮಹಿಳೆಯರಿಗೆ ಅಪಮಾನ ಮಾಡಿಬಿಟ್ಟಿದ್ದೀರಿ. ಮಹಿಳೆಯರಿಗಾಗಿರುವಂತಹ ಅಪಮಾನ ಇದೆಯಲ್ಲ, ಇದನ್ನ ಸಹಿಸೋದಕ್ಕಾಗೋದಿಲ್ಲ ಅಂತ ಪಶ್ಚಿಮ ಬಂಗಾಳದ ಸಿಎಂ ಆಗಿರುವಂತ ಮಮತಾ ಅವರ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ಕಿಡಿಗಾರಿದ್ದಾರೆ. ಈಗಾಗಲೇ ಚುನಾವಣೆ ಇನ್ನೇನು ದಿನಗಣನೆ ಆರಂಭ ಆಗಿದೆ. 2 ಹಂತದಲ್ಲಿ ಚುನಾವಣೆ ಸಾಗುತ್ತೆ. ಮೊದಲ ಹಂತದ್ದು 23ನೇ ತಾರೀಕಿನಂದು ಚುನಾವಣೆ ಇದೆ. ಆ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪಶ್ಚಿಮ ಬಂಗಾಳದ ನೆಲದಲ್ಲಿ ಒಂದಿಷ್ಟು ಕ್ಯಾಂಪೇನ್ಗಳನ್ನು ನಡೆಸುತ್ತಿದ್ದಾರೆ. ಅಪ್ಡೇಟ್ಸ್ಗಳಿದೆ, ಗಮನಿಸ್ತಾ ಹೋಗೋಣ. ಪ್ರಧಾನಿ ಮೋದಿ ಭಾಷಣವನ್ನ ಖಂಡಿಸಿದ್ದಾರೆ. ಈಗ ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನ ಮಾಡಿದೆ. ನಿನ್ನೆ ಮಹಿಳಾ ಮೀಸಲಾತಿ ಬಿಲ್ ಫೇಲ್ ಆಗಿದ್ದಕ್ಕೆ ಭಾಷಣವನ್ನ ಮಾಡಿದ್ರು. ಕಾಂಗ್ರೆಸ್ ಮಹಿಳಾ ವಿರೋಧಿ ಪಕ್ಷ ಅನ್ನೋದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಡುಗಿದ್ರು. ಈಗ ಮೋದಿ ಅವರ ಭಾಷಣಗಳು ಏನಿತ್ತು, ಕಾಂಗ್ರೆಸ್ ಮತ್ತು ಇಂಡಿ ಕೂಟವನ್ನ ಯಾವ ರೀತಿಯಾಗಿ ಗುರಿಯಾಗಿಸಿಕೊಂಡು ಮಾತನಾಡಿದ್ರು, ಅದನ್ನ ಖಂಡಿಸಿ ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನ ಮಾಡಿದೆ. ನಿನ್ನೆ ಮಹಿಳಾ ಮೀಸಲಾತಿಯ ಬಿಲ್ ಫೇಲ್ ಆಗಿದ್ದಕ್ಕೆ ಬಹಳ ಸುದೀರ್ಘವಾದಂತ ಭಾಷಣವನ್ನ ಮಾಡಿ ಎಲ್ಲರನ್ನ ಸೆಳೆಯೋ ಕೆಲಸ ಮಾಡಿ ಕಾಂಗ್ರೆಸ್ಸಿನ ಇಡೀ ನಡೆಯೇ ಮಹಿಳಾ ವಿರೋಧಿ ಪಕ್ಷ ಅನ್ನೋದಾಗಿಯೂ ಕೂಡ ಹೇಳಿದ್ರು. ಆದ್ರೆ ಈಗ ಮೋದಿ ಅವರ ಹೇಳಿಕೆಯನ್ನ ಖಂಡಿಸಿ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರಿಂದ ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ದೃಶ್ಯದಲ್ಲಿ ಗಮನಿಸ್ತಿದ್ದೀವಲ್ಲ, ಇದು ದೆಹಲಿಯಲ್ಲಾಗಿರುವಂತಹ ಪ್ರತಿಭಟನೆ ಮೋದಿ ಅವರ ವಿರುದ್ಧ, ಅವರ ಭಾಷಣದ ವಿರುದ್ಧ. ಮಹಿಳಾ ವಿರೋಧಿ ಪಕ್ಷ ಅಲ್ಲವೇ ಅಲ್ಲ. ಪ್ರಧಾನಿ ಮೋದಿ ಅವರ ಪ್ರತಿಕೃತಿಗಳನ್ನ ದಹಿಸಿ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಫೋಟೋಗಳಿಗೆಲ್ಲ ಬೆಂಕಿ ಹಾಕಿ ಒಂದಿಷ್ಟು ಭಿತ್ತಿಪತ್ರಗಳನ್ನ ಹಿಡ್ಕೊಂಡು ಮೋದಿ ಅವರ ವಿರುದ್ಧ, ಜೊತೆಯಲ್ಲಿ ಬಿಜೆಪಿಯ ವಿರುದ್ಧ ಘೋಷಣೆಗಳನ್ನ ಕೂಗಿ ತಮ್ಮ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಈಗ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಅದರಲ್ಲೂ ಕೂಡ ಮಹಿಳಾ ಕಾರ್ಯಕರ್ತೆಯರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿ ಖಂಡಾತುಂಡವಾಗಿ ಇದನ್ನ ವಿರೋಧಿಸಿದ್ದಾರೆ. साथियों, ये वही टीएता है, बहनें बेटियां भी आई है। बीजेपी की पहचान ही महिला सशक्तिकरण से है, महिला सुरक्षा से है। इसलिए देश के हर राज्य में बहनें बेटियां बीजेपी को सबसे अधिक आशीर्वाद देती हैं। हम चाहते हैं कि विकसित भारत बनाने में बेटियों की भूमिका का विस्तार हो। राजनीति में भी ज्यादा से ज्यादा बेटियां आए। लेकिन साथियों, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.